ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಡಿಯೋಗಳನ್ನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಮ್ಯಾನಿಫೆಸ್ಟೇಷನ್ ಅಂದಾಗ ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆ, ನಿಮ್ಮ ಒಂದು ಭಕ್ತಿ ಅಂತಂದರೆ ಯಾವ ವಿಷಯ ಮಾಡ್ತಿರೋದನ್ನು ನಂಬಿಕೆಯಿಂದ ಮಾಡೋದರಲ್ಲಿ ನೀವು ನಿಮಗೆ ಬೇಕಾದ್ದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ಅಭಿವ್ಯಕ್ತ ಮಾಡ್ಕೋಬೋದು. ಸೊ ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಹೆಲ್ತ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಲವ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಪೀಸ್ ಆ್ಯಂಡ್ ಹಾರ್ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು. ಯಾವುದನ್ನು ಬೇಕಾದರೂ ಮಾಡ್ಬೋದು. ನೀವು ಯಾವುದಕ್ಕೆ ಇಂಟೆನ್ಷನ್ ಇಡ್ತೀರೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಸೊ ಈ ಮ್ಯಾನಿಫೆಸ್ಟ್ ಮಾಡೋ ಮುಂಚೆ ನನ್ನ ಒಂದು ಮ್ಯಾನಿಫೆಸ್ಟೇಷನ್ ರಿಕ್ವೆಸ್ಟ್, ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ಮಾಡ್ತಾಯಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಮನಿ ಮ್ಯಾನಿಫೆಸ್ಟೇಷನ್ ಅಂತಂದಾಗ ಅಥವಾ ಹೆಲ್ತ್ ಮ್ಯಾನಿಫೆಸ್ಟೇಷನ್ ಅಂದಾಗ ನಾವು ಕೆಲವೊಮ್ಮೆ ನಂಬಿಕೆನೇ ಬಿಟ್ಬಿಟ್ಟಿರ್ತೀವಿ. ನಮ್ಮ ಕೈಲಿ ಆಗತ್ತೆ ಅನ್ನೋ ನಂಬಿಕೆನೇ ಇರೋದಿಲ್ಲ. ಯಾಕೆ ಅಂತಂದರೆ ನಾವು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅನ್ನೋದು ಒಂದು ಸೆಲ್ಫ್ ಬಿಲೀಫ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ. ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಒಂದು ಕಥೆನ ಹೇಳ್ತೀನಿ. ಹೌದು, ನೀವು ನಗ್ತಾ ಇದ್ದೀರಾ ನಂಗೆ ಗೊತ್ತು, ಯಾಕೆಂದರೆ ಅದು ನಿಮ್ಮ ಚಟ, ಅದಕ್ಕೆ ಹೇಳ್ತೀರಾ ಅಂತ. ಹೌದು, ಖಂಡಿತ ಹೌದು. ಎಲ್ಲೋ ಒಂದು ಕಡೆ ಆ ಚಟ ನಿಮಗೆ ಹಚ್ಚಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಒಂದು ದಿವಸ ಒಬ್ಬರ ಮನೆಯಲ್ಲಿ ನಲ್ಲಿ ಸಮಸ್ಯೆ ಬರುತ್ತೆ. ನಲ್ಲಿ ಲೀಕ್ ಆಗೋಕ್ಕೆ ಶುರುವಾಗುತ್ತೆ. ನಲ್ಲಿಯ ಸಮಸ್ಯೆ ಬಂದಾಗ ಯಾರನ್ನು ಕರಿತೀವಿ ನಾವು? ಕೊಳಾಯಿ ರಿಪೇರಿ ಮಾಡಬೇಕಂದಾಗ ಪ್ಲಂಬರ್ನ ಕರಿತೀವಿ. ಆ ಪ್ಲಂಬರ್ನ ಕರೆದಾಗ ಆ ಪ್ಲಂಬರ್ ಬಂದು ನಾನು ನೋಡ್ತೀನಿ, ಸರಿ ಮಾಡ್ತೀನಿ ಅಂತ ಹೇಳಿ ಆ ಒಂದು ಪೈಪ್ ರಿಂಚ್ ಅಂತಾರೆ, ಅದು ಒಂದು ಟೂಲ್, ಅದನ್ನು ತೊಗೊಂಡು ಆ ನಲ್ಲಿನ ಓಪನ್ ಮಾಡಿ ಒಳಗಡೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಈ ಅರ ಅಂತ ಹೇಳ್ತಾರಲ್ವ, ಅಗಸ ಅಂತ ಹೇಳ್ತಾರಲ್ವ, ಅದನ್ನು ತೊಗೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಈ ವ್ಯಕ್ತಿ ಏನು ಗಮನಿಸ್ತಾರೆ ಅಂತಂದಾಗ ಆ ಒಂದು ಏನಿರುತ್ತೆ, ಗರಗಸ ಏನಿರುತ್ತೆ, ಅದು ಹ್ಯಾಂಡಲ್ ಸ್ವಲ್ಪ ಒಡೆದೋಗಿರುತ್ತೆ, ಹೆಚ್ಚು ಕಮ್ಮಿ ಒಡೆದೋಗಿರುತ್ತೆ ಹ್ಯಾಂಡಲ್ಲು. ಅದಕ್ಕೆ ಬಟ್ಟೆ ಸುತ್ತಿ ಏನೋ ಮಾಡಿ ಸರಿ ಮಾಡ್ಕೊಂಡಿರ್ತಾರೆ. ಮತ್ತು ಈ ಪೈಪ್ ರಿಂಚ್ ಕೂಡ ಸೈಡಲ್ಲೆಲ್ಲ ಚಿಪ್ಪಾಗಿ ಹಾಳಾಗಿರುತ್ತೆ, ತುಂಬ ಸ್ಕ್ರ್ಯಾಚ್ ಆಗಿರುತ್ತೆ, ಹಳೇದಾಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಅಯ್ಯೋ ಪಾಪ, ಇನ್ನೂ ಎಷ್ಟು ಬೇಗ ಸರಿ ಮಾಡಿಕೊಟ್ರು ಇವರು, ಇನ್ನೂ ಈ ಮನುಷ್ಯನ ಹತ್ರ ಹೊಸ ಟೂಲ್ಸ್ ಇದ್ದರೆ ಏನೆಲ್ಲ ಮಾಡ್ಬೋದು ಈ ವ್ಯಕ್ತಿ ಅಂತ ಅಂದ್ಕೊಂಡು, ಎಷ್ಟಪ್ಪ ನಿಮ್ಮ ಫೀಸು ಅಂದಾಗ ಆತ 200-300 ರೂಪಾಯಿ ಎಷ್ಟೋ ಹೇಳಿದಾಗ ಈತ 700 ರೂಪಾಯಿನ ಕೊಡ್ತಾರೆ. ಯಾಕೆ ಸರ್ ಇಷ್ಟೊಂದು ನನ್ನ ಒಂದು ಕೆಲಸಕ್ಕೆ? ಅಲ್ಲ, ನಾನು ಎಷ್ಟು ತೊಗೋಬೇಕು ಅಷ್ಟನ್ನು ಮಾತ್ರ ತೊಗೋತೀನಿ ಅಂದರೆ, ನೋಡಿ, ದುರಾಸೆ ವ್ಯಕ್ತಿ ಅಲ್ಲ, ನಾನು ಎಷ್ಟು ತೊಗೋಬೇಕು ಅಷ್ಟನ್ನೇ ಪಡಿಬೇಕು ಸಂಭಾವನೆ, ಅದಕ್ಕಿಂತ ಹೆಚ್ಚು ಪಡಿಬಾರ್ದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ, ನಿನ್ನ ಗರಗಸ ಹ್ಯಾಂಡಲ್ ಮುರಿದೋಗಿದೆ, ಮತ್ತು ಆ ಪೈಪ್ ರಿಂಚ್ ಏನಿದೆ ಅದರ ಒಂದು ಸೈಡೆಲ್ಲ ಸ್ವಲ್ಪ ಮುರಿದೋಗಿದೆ, ಅದು ಹೊಸದು ತೊಗೊಂಡ್ರೆ ನೀನು ಇನ್ನೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಈ ವ್ಯಕ್ತಿ ಪ್ಲಂಬರ್ ಹೇಳ್ತಾರೆ, ಸರ್ ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಾ? ಹೌದು. ಆಫೀಸಲ್ಲಿ ನೀವು ಯಾವ ಪೆನ್ನಲ್ಲಿ ಬರೀತೀರಾ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ತಲೆಯಲ್ಲಿ ಏನು ಆಲೋಚನೆಗಳು ಬಂದವು ಅದನ್ನು ನೀವು ಹೇಗೆ ಅಭಿವ್ಯಕ್ತಿ ಪಡಿಸ್ತೀರಾ, ಹೇಗೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ವಾ? ಹಾಗೆ ಸರ್, ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ. ಟೂಲ್ಸ್ ಏನು, ಅದು ಹೇಗೆ ಇದ್ರೂ ಒಡೆದು ಹೋಗುತ್ತೆ, ಅದು ಫಂಕ್ಷನಲ್, ಕೆಲಸಕ್ಕೆ ಬರೋ ಅಷ್ಟು ಇರೋವರೆಗೂ ಆಯಿತು, ಅದರ ಹ್ಯಾಂಡ್ಲ್ ಇರ್ಬೋದು, ಶೋಕಿದು ಇಲ್ದಿದ್ರೂ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ನನಗೆ ಅವಕಾಶ ಸಿಕ್ಕಲಿಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ನನಗೆ ಯಾರೂ ಇದನ್ನು ಮಾಡಲಿಲ್ಲ, ಹೇಳಲಿಲ್ಲ, ಕೇಳಲಿಲ್ಲ ಅಂತ ನಾವು ಗೋಳಾಡ್ತಾನೆ ಕಳೆದು ಬಿಡ್ತೀವಿ. ಆದರೆ ನಮ್ಮೊಳಗೆ ಒಂದು ಚೇತನ ಇರುತ್ತೆ, ಅದನ್ನು ಪುನಶ್ಚೇತನಗೊಳಿಸ್ಬೇಕು. ಯಾವುದದು ಅಂದರೆ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಆ ಒಂದು ಯಾವುದೇ ವಿಷಯವನ್ನಾಗಲಿ ನಾನು ಸೃಷ್ಟಿ ಮಾಡ್ತೀನಿ, ನಾನು ಅದನ್ನು ನನ್ನ ಜೀವನದಲ್ಲಿ ಅದನ್ನು ಒಂದು ಕ್ರಿಯೇಟ್ ಮಾಡ್ಕೊಳ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ, ಆ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ನ ನಂಬಿದಾಗ ಎಲ್ಲವೂ ಸಾಧ್ಯ ಆಗುತ್ತೆ. ಸೊ ನಾನು ಈ ಮ್ಯಾನಿಫೆಸ್ಟೇಷನ್ಗೆ ಒಂದು ಸಿಂಬಲನ್ನು ಕೂಡ ಕೊಡ್ತೀನಿ, ಮತ್ತು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಒಂದು ಬಿಳಿ ಹಾಳೆ ತೊಗೊಳ್ಳಿ, ಮತ್ತು ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ ತೊಗೊಳ್ಳಿ. ಡಾರ್ಕ್ ಗ್ರೀನ್ ಆದರೆ ಒಳ್ಳೆಯದು, ಡಾರ್ಕ್ ಗ್ರೀನ್ ಇಲ್ಲ ಅಂದರೆ ಲೈಟ್ ಗ್ರೀನೇ ತೊಗೊಳ್ಳಿ. ಸ್ಕೆಚ್ ಪೆನ್ ತುಂಬ ಒಳ್ಳೆಯದು. ಸೊ ತುಂಬ ಸಿಂಪಲ್, ಒಂದು ಸರ್ಕಲನ್ನು ಹಾಕ್ತೀರಾ. ಸರ್ಕಲನ್ನು ಹಾಕಿದ ಮೇಲೆ ಒಂದು ಸ್ಟ್ರೇಟ್ ಲೈನ್, ಹೆಚ್ಚು ಕಮ್ಮಿ 1 ಇಂಚು ಗ್ಯಾಪು ಸೆಂಟರ್ಗಿರುತ್ತೆ. ಇದು ಶಾರ್ಪ್ ಎಡ್ಜ್ ಇರುವಂಥ ಇಂಗ್ಲೀಷ್ ಆಲ್ಫಬೆಟ್ ಬಿ ಥರ ಬರೀತೀರ. ಬರೆದ ಮೇಲೆ ಈ ಸೆಂಟರ್ ಪಾಯಿಂಟ್ ಮಾಡಿಕೊಂಡು 2 ವಿ, ಒಂದರ ಕೆಳಗೆ 2 ವಿ ಅನ್ನು ಬರೀತೀರ. ಸೊ ಇದು ನಿಮಗೆ ಮ್ಯಾನಿಫೆಸ್ಟೇಷನ್ ಸಿಂಬಲ್. ನೋಡಿ, ಇದು ನಿಮಗೆ ಮ್ಯಾನಿಫೆಸ್ಟೇಷನ್ ಸಿಂಬಲ್ ಆಗಿ ಬರುತ್ತೆ. ಇದನ್ನು ನೀವು ಬರೆದಾದ ಮೇಲೆ ಅದರ ಮೇಲೆ ಕೈ ಇಟ್ಕೊಂಡು ನಿಮಗೆ ಏನು ಬೇಕಿದೆ ಆ ಇಂಟೆನ್ಷನ್ನ ಒಂದು 11 ಬಾರಿ ಹೇಳಿ. 11 ಬಾರಿ ಹೇಳಿ ಆದಮೇಲೆ ಇದನ್ನು ನೀವು
ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ವಾಲೆಟಲ್ಲಿ ಅಥವಾ ನೀವು ನೀರು ಕುಡಿಯೋ ಗ್ಲಾಸಿನ ಕೆಳಗೆ ಇಟ್ಬಿಟ್ಟು ಪ್ರತಿದಿನ ಅದನ್ನು ಮುಟ್ಟಿ ನಿಮ್ಮ ಆ ಒಂದು ಇಂಟೆನ್ಷನ್ ಯಾವುದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಇದ್ದೀರೋ ಅದನ್ನು 11 ಸಾರಿ ಹೇಳಬೇಕು. ಅಂದರೆ ಗ್ರೀನ್ ಕಲರಲ್ಲಿ ಬರೆಯೋದು ಒಂದೇ ಸತಿ, ಯಾವ ದಿನ ಆದರೂ ಮಾಡ್ಬೋದು, ಶನಿವಾರ ಭಾನುವಾರ ಆ ಥರ ಯಾವುದೇ ದಿನ ಅಂತಿಲ್ಲ, 7 ದಿನದಲ್ಲಿ ಯಾವ ದಿನ ಆದರೂ ನೀವು ಪ್ರಾರಂಭ ಮಾಡ್ಬೋದು. ಬರೆಯೋದು ಒಂದೇ ಸತಿ, ಯಾವ ಹೊತ್ತಲ್ಲಿ ಬೇಕಾದರೂ ಬರಿಬೋದು, ಹೊತ್ತು ಗಳಿಗೆ ಏನೂ ನೋಡೋದು ಬೇಕಿಲ್ಲ. ಆದರೆ 11 ದಿನ ಹೆಚ್ಚು ಕಮ್ಮಿ ಅದೇ ಸಮಯಕ್ಕೆ ಮಾಡಿ. ರಾತ್ರಿ ಮಾಡಿದರೆ ರಾತ್ರಿ, ಬೆಳಗ್ಗೆ ಮಾಡಿದ್ರೆ ಒಂದಿನ ರಾತ್ರಿ ಒಂದಿನ ಬೆಳಗ್ಗೆ, ಹಾಗೆ ಬೇಡ. ಒಂದೇ ಸಮಯ ಅಂದಾಗ 9 ಗಂಟೆ ಅಂದರೆ ಟಣ್ ಅಂತ 9 ಗಂಟೆ ಅಲ್ಲ, ಬೆಳಗ್ಗೆ ಅಂದಾಗ 7:30, 8, 9, 8:30 ಆ ಥರ ಹೆಚ್ಚು ಕಮ್ಮಿ ಆಗ್ಬೋದು. 11 ದಿವಸ ಇದರ ಮೇಲೆ ಕೈಯನ್ನು ಇಟ್ಟು ನಿಮ್ಮ ಒಂದು ಇಂಟೆನ್ಷನನ್ನು ಹೇಳಿಬಿಟ್ಟು ಕಣ್ಮುಚ್ಚಿ ಅದು ಆಲ್ರೆಡಿ ಆದ ಹಾಗೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸ್ ಲೈಕ್ ಇಟ್ ಹಸ್ ಆಲ್ರೆಡಿ ಹ್ಯಾಪೆಂಡ್. ಮತ್ತು ಆ ಒಂದು ಆನಂದ ಅದು ನಿಜವಾಗ್ಲೂ ನಡೆದಾಗ ನಿಮಗೆ ಯಾವ ಥರ ಒಂದು ಖುಷಿ ಆಗುತ್ತೆ, ಯಾವ ಥರ ಒಂದು ಫೀಲ್ ಆಗುತ್ತೆ, ಅದನ್ನು ನೀವು ಆಸ್ವಾದಿಸಿ ನೋಡಿ. ಆಮೇಲೆ ಮತ್ತೆ ಯಥಾಸ್ಥಿತಿ, ನೀರಿನ ಲೋಟ ಇಟ್ಟಿದ್ರೆ ಆ ನೀರನ್ನು ಪ್ರತಿದಿನ ಸೇವಿಸಿ. ದಿಂಬಿನ ಕೆಳಗಿದ್ರೆ ತೆಗೆದುಬಿಟ್ಟು ಇದನ್ನು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ದಿಂಬಿನ ಕೆಳಗೆ ಇಟ್ಬಿಡಿ. ಅಥವಾ ವಾಲೆಟಲ್ಲಿ ಇಟ್ಕೊಂಡಿದ್ರೆ ಅಂದರೆ ಮಡಿಸ್ಬಾರ್ದು. ವಾಲೆಟಲ್ಲಿ ಇಟ್ಕೊಂಡಾಗ ಸೈಜ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿ ಇರೋ ಪೇಪರಲ್ಲಿ ಮಾಡ್ಕೊಳ್ಳಿ, ಮತ್ತು ವಾಲೆಟಲ್ಲಿ ವಾಪಸ್ ಇಟ್ಬಿಡಿ. ಮತ್ತು ನಿಮಗೆ ಟೈಮ್ ಆದಾಗ ನೋಡಬೇಕು ಅನ್ನಿಸ್ದಾಗ ನೋಡಿ, ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆಯಲ್ಲಿ ನೋಡಿ. 11 ದಿವಸ ಮಾಡಿದ ಮೇಲೆ 12ನೇ ದಿವಸ ಇದನ್ನು 12ನೇ ದಿವಸ ನೀವು ಬ್ಯುಸಿ ಇದ್ದೀರಾ, ಊರಿಗೆ ಹೋಗ್ತಿದ್ದೀರಾ, ಪರವಾಗಿಲ್ಲ, 11 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ. ನಂತರ ಇನ್ನು 1 ತಿಂಗಳ ಒಳಗಾಗಿ ಯಾವಾಗ ಬೇಕಾದರೂ ಸರಿ ಇದನ್ನು ಸುಟ್ಟುಬಿಟ್ಟು ನೀವು ಭೂಮಿಗೆ ಅಥವಾ ನೀರಿಗೆ ಒಪ್ಪಿಸ್ಬಿಡಿ. ನಿಮ್ಮ ಇಚ್ಛೆ ಈಡೇರೋದು ಖಂಡಿತ. ಅನುಮಾನ ಬೇಡ, ಅನುಮಾನ ಇದ್ದರೆ ಮಾಡಲೇಬೇಡಿ. ಖಂಡಿತ ಆಗತ್ತಾ ಅಂದಾಗ ನೀವು ನಂಬಿಕೆ ಇದ್ದರೆ ಮಾತ್ರ ಆಗತ್ತೆ. ನಂಬಿದರೆ ದೇವರು, ನಂಬದೇ ಇದ್ದರೆ ಕಲ್ಲು ಅಂತ ಕೇಳಿಲ್ವೇ? ಮಾಡಿ. ತುಂಬ ಸಿಂಪಲ್ ಟೆಕ್ನಿಕ್. ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಸ್ಕೆಚ್ ಪೆನ್ ಮಾತ್ರ. ಅದು ಸುಮಾರು ಜನರ ಮನೆಯಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಇದರ ಒಂದು ಸಹಾಯ ನಿಮಗೆ ಹೇಗಾಯಿತು ಅನ್ನೋದನ್ನು ಕೂಡ ತಿಳಿಸಿ. ನಾನು ಕಾತರಳಾಗಿ ಕಾಯ್ತಾ ಇರ್ತೀನಿ. ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ ನೀವು, ಮನಿನ, ಹೆಲ್ತಾ ಅಥವಾ ರಿಲೇಷನ್ಶಿಪ್ಪ, ಪೀಸ್ ಆಫ್ ಮೈಂಡಾ, ಏನು ಅಂತ ಅನ್ನೋದನ್ನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.